ಹೀಗೆ ಅವಧಿ ಮೀರಿದ ಔಷಧಿ ಬಾಟಲ್ಗಳನ್ನು ಹಿಡಿದು ಅಳಲು ತೋಡಿಕೊಳ್ಳುತ್ತಿರುವ ಯುವ ರೈತ. ಆತನ ಹೆಸರು ಗಿರೀಶ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೇರಿ ಗ್ರಾಮದ ನಿವಾಸಿ. ರೈತ ಗಿರೀಶ್ ಸಾಲ ಸೋಲ ಮಾಡಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ನೆಟ್ ಹೌಸ್ ಅಳವಡಿಸಿ ಅದರಲ್ಲಿ ಬಿ ವೈಟ್ ತಳಿಯ ಸೇವಂತಿ ಹೂಗಳನ್ನು ಭರ್ಜರಿಯಾಗಿ ಬೆಳೆದಿದ್ದಾನೆ. ಇನ್ನು ಹೂವಿನ ಗಿಡಕ್ಕೆ ಕೀಟಗಳು ಬಿದ್ದಿದೆ ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿರುವ ಅಂಗಡಿಯಲ್ಲಿ ಔಷಧಿ ಖರೀದಿಸಿ ಔಷಧಿಯನ್ನು ಬೆಳೆ ಮೇಲೆ ಸಿಂಪಡಿಸಿದ್ದಾರೆ. ಆದರೆ ಕೆಲವೇ ಗಂಟೆಗಳಲ್ಲಿ ಬೆಳೆ ಒಣಗಿ ಹಾಳಾಗಿದೆ ಎಂದು ಆರೋಪಿಸಿದ್ದಾರೆ. ನನ್ನ ಹೆಸರು ಗಿರೀಶ್ ಅಂತ, ಶೆಟ್ಟಿಗೇರಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು ಅಂಡ್ ಡಿಸ್ಟಿಕ್ಕು. ನಾವು ಅರ್ಧ ಎಕರೆ ಬೈಲಲ್ಲಿ ಬಿ ವೈಟ್ ನಾಟಿ ಮಾಡಿದ್ದೀವಿ. ನಾಟಿ ಮಾಡಿ 4 ತಿಂಗಳಾಗಿದೆ. ಎಲ್ಲ ಫುಲ್ ಕೊಯ್ಗಳು ಬಂದಿದೆ. ಏನು ಬಿದ್ದಿರೋದಕ್ಕೆ ಸಫೀನಾ ಮತ್ತು ಟೆಂಡರ್ ಹೊಡೆದಿದ್ವಿ. BSF ಕಂಪ್ನಿದು ಸಫೀನಾ ಹೊಡೆದಿದ್ವಿ. ಸಫೀನಾ ಹೊಡೆದಿದ್ದು ಒಂದು 24 ಅವರ್ಸ್ಗೆಲ್ಲ ಹೂವು ಎಲ್ಲ ಬಾಡೋಗಿದೆ. ಹೋಗಿ ಕೇಳಿದ್ರೆ ಏನೂ ರೆಸ್ಪಾಂಡ್ ಮಾಡ್ತಾಯಿಲ್ಲ ಶಾಪ್ ಅವರು. ಅಗಲಗುರ್ಕಿಯಲ್ಲಿ ಸಾಯಿ ಆಗ್ರೋ ಫರ್ಟಿಲೈಸರ್ಸಿಂದ ಮುದ್ದು ತಂದಿರೋದು. ಹೋಗಿ ನಿನ್ನೆ ಮಧ್ಯಾಹ್ನದಿಂದ ಇದು ಕೇಳ್ತಾ ಇದ್ದೀವಿ, ಏನೂ ರೆಸ್ಪಾಂಡ್ ಕೊಡ್ತಾಯಿಲ್ಲ ಅವರು. ನಮಗೇನಾದರೂ ಆಗಲಿ ಪರಿಹಾರ ಮಾಡಿಕೊಡ್ಬೇಕು ಸರ್. ಔಷಧಿ ಅದು ಎಕ್ಸ್ಪೈರ್ ಡೇಟ್ ಆಗಿದೆ. 20ನೇ ತಾರೀಕಿಗೆ ಎಕ್ಸ್ಪೈರ್ ಡೇಟ್ ಆಗಿದೆ ಸರ್. ನೋಡ್ಕೊಂಡಿಲ್ಲ ಸರ್. ನಾವು ಸುಮಾರು ವರ್ಷಗಳಿಂದ ಬೆಳೆ ಇಕ್ತಾ ಇದ್ದೀವಿ. ಇದುವರೆಗೂ ಯಾವತ್ತೂ ಈ ಥರ ಆಗಿಲ್ಲ. ನಾವೇನೋ ಅವ್ರ ಮೇಲೆ ನಂಬಿಕೆಯಿಂದ ಎತ್ಕೊಂಬಂದು ಹೊಡೆಯೋದು ಸರ್. ಎಕ್ಸ್ಪೈರ್ ಡೇಟ್ ಆಗಿರೋದು ನಾವು ನೋಡಿಲ್ಲ. ಅವರು ಕೊಟ್ಟವ್ರೆ. ಇದೇ ಥರ ಇಲ್ಲೊಂದು ತೋಟ ಆಗಿದೆ, ಮತ್ತು ರಾಮಚಂದ್ರ ಹೊಸೂರಲ್ಲಿ ಒಂದು ತೋಟ ಆಗಿದೆ. ಅಲ್ಲೂ ಒಂದು ಅರ್ಧ ಎಕರೆ ಬೈಲ್ ಸರ್, ಇಲ್ಲೂ ಒಂದು ಅರ್ಧ ಎಕರೆ ಬೈಲ್ ಸರ್. ಇವಾಗ ಇರೋ ಹೂವು ಒಂದು 500 kg ಹೂವು ಆಗುತ್ತೆ. ಇರೋದೊಂದು 2.5 ಟನ್ ಹೂವು ಆಗುತ್ತೆ ಸರ್. ಬಂಡವಾಳನೇ 4 ರಿಂದ 5 ಲಕ್ಷ ಬಂಡವಾಳ ಹಾಕಿದ್ದೀವಿ. ಟಾರ್ಗೆಟ್ ಇಟ್ಕೊಂಡಿದ್ವಿ 10 ರಿಂದ 12 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ. ಇನ್ನೇನು ಬೆಳೆ ಆಗ್ದಿರ ಇದೇ ಒಂದು ಬೆಳೆ ಅಂತೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ. ಈ ಥರ ಮಾಡೋರೆ ಸರ್. ನಿನ್ನೆಯಿಂದ ಮಾತಾಡ್ತಾ ಇದ್ದೀವಿ, ಏನೂ ರೆಸ್ಪಾಂಡ್ ಕೊಡ್ತಾ ಇಲ್ಲ. ಇನ್ನು ಅಗಲಗುರ್ಕಿ ಗ್ರಾಮದಲ್ಲಿರುವ ಸಾಯಿ ಆಗ್ರೋ ಫರ್ಟಿಲೈಸರ್ಸ್ ಅಂಗಡಿಯಲ್ಲಿ ಔಷಧಿ ಖರೀದಿಸಿದ್ದ. ಆದರೆ ಅಂಗಡಿಯವರು ಅವಧಿ ಮೀರಿದ ಔಷಧಿ ನೀಡಿರುವುದು ಈ ದುರಂತಕ್ಕೆ ಕಾರಣವಾಗಿದೆ. ಇದೇ ರೀತಿ ರಾಮಚಂದ್ರ ಹೊಸೂರು ಗ್ರಾಮದ ರೈತ ಶರಣ್ ಎಂಬುವವರ ಅರ್ಧ ಎಕರೆ ಜಮೀನಿನಲ್ಲಿ ಹೂ ಬೆಳೆದಿದ್ದಾರಂತೆ. ಅವರಿಗೂ ಅವಧಿ ಮೀರಿದ ಔಷಧಿ ಕೊಟ್ಟಿದ್ದಾರೆ. ಅಲ್ಲಿಯೂ ಸಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ. ಇನ್ನು ನಾವು ನಂಬಿಕೆ ಇಟ್ಟು ಔಷಧಿ ತೆಗೆದುಕೊಂಡಿದ್ವಿ. ಸಿಂಪಡಿಸಿದ ತಕ್ಷಣ ಬೆಳೆ ಸುಟ್ಟು ಹೋಗಿದೆ. ಅವಧಿ ಮೀರಿದ ಔಷಧಿ ನೀಡಿದ್ದಾರೆ ಎಂದು ಸಾಯಿ ಆಗ್ರೋ ಫರ್ಟಿಲೈಸರ್ ಅಂಗಡಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ಪರಿಸ್ಥಿತಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಸರ್, ನಾವು ಬರ್ತೀವಿ ಅಂತಾರೆ. ನಿನ್ನೆ ಸಾಯಂಕಾಲದಿಂದ ಬರ್ತೀವಿ ಅಂತ ಅವ್ರೆ. ಇದುವರೆಗೂ ಬಂದಿಲ್ಲ ಸರ್. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಹೋಗ್ತೀವಿ ಅಂತ ಅವ್ರಿಗೆಲ್ಲ ಹೇಳವ್ರೆ ಸಾಹೇಬ್ರಿಗೆಲ್ಲ. ಇದುವರೆಗೂ ಇಲ್ಲಿಗೂ ಬರಲಿಲ್ಲ ಸರ್. ಸಾಹೇಬ್ರ ಹತ್ರ ನಾವು ಹೋಗ್ತೀವಿ, ನಾಳೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊತೀವಿ ಅಂತ ಹೇಳವ್ರೆ ಸರ್. ಸರ್, ಒಂದು 4-5 ಲಕ್ಷ ಬಂಡವಾಳನೇ ಲಾಸ್ ಆಗಿದೆ ಸರ್. ಇದು ನೆಟ್ ಹೌಸ್ ಮಾಡಿರೋ ಸರ್. ಪಾಲಿ ಹೌಸಲ್ಲೂ ಮಾಡ್ತಾರೆ, ನೆಟ್ ಹೌಸಲ್ಲೂ ಮಾಡ್ತಾರೆ ಸರ್. ನಾನು ನೆಟ್ ಹೌಸ್ ಮಾಡಿರೋದು ಸರ್. ಸರ್, kg 250 ರೂಪಾಯಿ ಹೋಗ್ತಾಯಿದೆ. 250-260 ರೂಪಾಯಿ kg ಹೂವು ಹೋಗ್ತಾಯಿದೆ. ನಮಗೆ ಇವಾಗ ಕೊಯ್ದರೆ ಒಂದು 500 kg ಹೂವು ಆಗುತ್ತೆ. ಇರೋ ಮೊಗ್ಗೆಲ್ಲ ಒಂದು 2.5 ಟನ್ನಿಂದ 3 ಟನ್ ಮೊಗ್ಗೈತೆ. ಒಂದು ಮಗ್ಗು ಗುಡ್ತೀವಿ, ಒಂದು ಇಡೀ 1 kg ಗುಡ್ತೀವಿ, ಏನು ಕೆಲಸಕ್ಕೆ ಬರಲ್ಲ ಸರ್. ಸಂಪೂರ್ಣ ಬೆಳೆ ನಾಶನೇ ಸರ್. ಒಂದು ಗಿಡ ಕಟಿಂಗ್ ಹಾಕಿದ್ರು ಬರಲ್ಲ ಸರ್. ಆ ಸ್ಟೇಜ್ಗಾಗಿದೆ. ಶಾಂಪಲ್ ಕೊಯ್ದಿರೋದು 90 kg ಶಾಂಪಲ್ ಕೊಯ್ದೀನಿ ಸರ್. 250 ರೂಪಾಯಿ ರೇಟ್ ಹೋಗಿದೆ. ಇದುವರೆಗೂ ಮತ್ತೆ ಒಂದು ಹೂವು ಕೊಯ್ದಿಲ್ಲ ಸರ್. ಸರ್, ಎಲ್ಲ ಸಾಲ ಮಾಡಿ ಇಕ್ಕಿರೋದು ಸರ್. ಎಲ್ಲ ಸಾಲಗಳು ಮಾಡಿ ಇಕ್ಕಿರೋದು. ಇವಾಗ ಹೈದರಾಬಾದ್ಗೆ ಮುಂದಿನ ಏಪ್ರಿಲ್ 1ನೇ ತಾರೀಕಿಂದ ಇಂಡೆಂಟ್ ತೊಗೊಂಡಿದ್ದೆ ಸರ್. 400 kg ಇಂಡೆಂಟ್ ತೊಗೊಂಡಿದ್ದೆ ದಿನಕ್ಕೆ. ಅಂಥದ್ದು ಇವಾಗ ಈ ಥರ ಆಗಿದೆ. ಅಲ್ಲೇ ಒಂದು 50,000 ಸಾಲ ತೊಗೊಂಡಿದ್ದೀನಿ ಸರ್. ಸರ್, ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಅಂಗಡಿ ಹತ್ರ ಹೋಗಿ ಏನು ಮಾತಾಡ್ತಾರೋ ಮಾತಾಡಲಿ ಸರ್. ಒಟ್ಟಾರೆಯಾಗಿ ರೈತರ ಬದುಕಿನೊಂದಿಗೆ ಆಟವಾಡುವ ಇಂತಹ ನಿರ್ಲಕ್ಷ್ಯಕ್ಕೆ ಯಾರು ಹೊಣೆ? ತಪ್ಪಿತಸ್ಥರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆಯೇ ಎಂಬುದು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.